ರಾಜಣ್ಣ ಮೇಲೆ ಹನಿ ಟ್ರ್ಯಾಪ್ ಯತ್ನ ಪ್ರಕರಣ ರಾಜಕೀಯದಲ್ಲಿ ಬೆಳೆಯುವವರನ್ನ ತುಳಿಯುವಂತ ಪ್ರಯತ್ನ. ಬೆಳಗಾವಿಯಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಈ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಹನಿ ಟ್ರ್ಯಾಪ್ಗೆ ಕಡಿವಾಣ ಹಾಕಬೇಕು ಅಂತ ಹೇಳಿದ್ರು. ಸಹಕಾರ ಸಚಿವ ಕೆಎನ್ ರಾಜಣ್ಣ ಸದನದಲ್ಲಿ ಬಗ್ಗೆ ಹೇಳಿದ್ದಾರೆ. ಆದಷ್ಟು ಬೇಗ ದೂರು ಕೊಟ್ರೆ ಒಳ್ಳೆಯದು. ಇದೊಂದು ಕ್ಯಾನ್ಸರ್ ಪಿಡುಗು ಇದ್ದಂತಿದೆ. ಕೆಲವು ಹೊರಗೆ ಬಂದಿದೆ, ಇನ್ ಕೆಲವು ಬಂದಿಲ್ಲ. ತನಿಖೆಗೆ ನಾವು ಕೂಡ ಒತ್ತಾಯ ಮಾಡ್ತಾ ಇದ್ದೇವೆ ಅಂತ ಹೇಳಿದ್ದಾರೆ. ರಾಜಕೀಯದಲ್ಲಿ ಯಾರು ಬೆಳೀತಾರ ಹೆಚ್ಚು ಅವನ್ನ ತುಳಿಯುವಂಥ ಪ್ರಯತ್ನ ನಡೀತಾ ಇದೆ. ಇದೇನು ಹೊಸದಲ್ಲ ನಮ್ಮ ರಾಜ್ಯದಲ್ಲಿ. ಇದಕ್ಕೆ ಕಡಿವಾಣ ಹಾಕ್ಬೇಕಂತ ನಾ ಹೇಳಿದ ನಂತರ ಸದನದಲ್ಲಿ ಕೂಡ ಅದ್ರ ಬಗ್ಗೆ ಚರ್ಚೆ ಆಗಿದೆ. ರಾಜನವರು ಕೂಡ ಅದ್ರ ಬಗ್ಗೆ ಹೇಳಿದ್ದಾರೆ ಏನಾಗಿದೆ ಅಂತ. ಹೋಮ್ ಮಿನಿಸ್ಟರ್ ಕೂಡ ಅವ್ರು ದೂರು ಕೊಟ್ಟರೆ ತನಿಖೆ ಮಾಡ್ತಾರೆ ಅಂತೇಳಿ ನಾನು ಕೂಡ ಅದನ್ನೇ ಹೇಳಿದ್ದೆ. ಅವ್ರು ದೂರು ಕೊಡ್ಲಿಕ್ಕೆ ನಾವು ಮನವಿ ಮಾಡಿದ್ದೀವಿ ಅವ್ರಿಗೆ ಅಂತ ಹೇಳಿದ್ದೀನಿ. ಆದಷ್ಟು ಬೇಕು ಕೊಟ್ಟರೆ ಒಳ್ಳೆಯದು. ಯಾಕಂದ್ರೆ ದೂರು ಕೊಡದೆ ತನಿಖೆ ಮಾಡ್ಲಿಕ್ಕೆ ಆಗೋಲ್ಲ. ಕೊಟ್ಟರೆ ಒಂದು ಅದಕ್ಕೆ ಇತಿಶ್ರೀ ಹಾಡಬಹುದಂತ ನಮ್ದೊಂದು ಆಸೆ ಇದೆ. ಎಲ್ಲ ಪಕ್ಷಕ್ಕೂ ಒಂದು ಪಿಡುಗು, ಕ್ಯಾನ್ಸರ್ ಇದ್ದಂಗೆ. ಯಾಕಂದ್ರೆ ದೇಶ ಸಾಧಿಸಲಿಕ್ಕೆ ನೇರವಾಗಿ ಆಗದೆ ಇದ್ರು ಈ ರೀತಿ ಮಾರ್ಗದಿಂದ ಮಾಡುವಂಥ ಪ್ರಯತ್ನ ನಮ್ಮ ರಾಜ್ಯದಲ್ಲಿ ಭಾಳಷ್ಟು ಕೆಲವು ಹೊರಗಡೆ ಬಂದಿದೆ, ಕೆಲವು ಹೊರಗಡೆ ಬಂದಿಲ್ಲ. ಸಿಡಿಗಳು ಕೆಲವು ಹೊರಗೆ ಬಂತು, ಸುಮಾರು ಬರದೆ ಬ್ಲ್ಯಾಕ್ ಮೇಲ್ ಮಾಡುವಂಥ ಪ್ರಯತ್ನ ಆಗಿದೆ. ಸೊ ಒಂದ್ಸಾರಿ ಆಗ್ಬೇಕು. ಏನು ಅವ್ರ ಉದ್ದೇಶ ಇತ್ತು, ಅವ್ರು ಸಾಧಿಸೋದಾರ ಏನಿತ್ತು ಅವರೇ ಹೇಳ್ಬೇಕಾಗ್ತದೆ. ಅದಕ್ಕೆ ನಾವು ಕೂಡ ತನಿಖೆಗೆ ಒತ್ತಾಯ ಮಾಡ್ತಾ ಇದ್ದೀವಿ. ನಡೀತಾ ಇದೆ. ರಾಜಕೀಯದಲ್ಲಿ ಯಾರು ಬೆಳೀತಾರ ಹೆಚ್ಚು ಅವನ್ನ ತುಳಿಯುವಂಥ ಪ್ರಯತ್ನ ನಡೀತಾ ಇದೆ. ಇದೇನು ಹೊಸದಲ್ಲ ನಮ್ಮ ರಾಜ್ಯದಲ್ಲಿ. ಇದಕ್ಕೆ ಕಡಿವಾಣ. ಹನಿ ಟ್ರ್ಯಾಪ್ ಬಗ್ಗೆ ಸಚಿವ ಸತೀಶ್ ಜಾರಕಿಹೊಳಿ ಸ್ಫೋಟಕ ಹೇಳಿಕೆ ಕೊಟ್ಟಿದ್ದಾರೆ. ರಾಜಕಾರಣಿಗಳ ವಿರುದ್ಧ ರಾಜಕಾರಣಿಗಳಿಂದಲೇ ಷಡ್ಯಂತ್ರ, ಇದಕ್ಕೆ ಬ್ರೇಕ್ ಹಾಕಲೇಬೇಕು ಅಂತ ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ. ನಾನು ಯಾರ ವಿರುದ್ಧವೂ ಆರೋಪ ಮಾಡಲ್ಲ. ಪೊಲೀಸರು ತನಿಖೆ ಮಾಡಿದ್ರೆ ಸತ್ಯ ಹೊರಬರುತ್ತೆ. ಪಕ್ಷದ ವರಿಷ್ಠರಿಗೆ ತಲುಪಿಸುವ ಪ್ರಯತ್ನ ಮಾಡಬೇಕು. ನಾವು ಸಹ ಹೈಕಮಾಂಡ್ ಗಮನ ಸೆಳೆಯುವ ಯತ್ನ ಮಾಡ್ತೇವೆ. ಬೆಳಗಾವಿಯಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿಕೆ ಕೊಟ್ಟಿದ್ದಾರೆ. ನಿನ್ನೆ ಕೂಡ ಇದು ರಾಜನ್ ಅವ್ರಿಗೆ ನೀವು ಕಂಪ್ಲೇಂಟ್ ಕೊಡಬೇಕಂತ ಕೊಡ್ತಂತ ಇವತ್ತು ಒಪ್ಕೊಂಡಾರ. ಸೊ ತಮ್ಗೆ ಯಾರ್ಯಾರು ಬೇಡ ರಾಜಕೀಯದಲ್ಲಿ ಅವ್ರನ್ನ ಕಟ್ಟಿ ಹಾಕುವಂತ ಪ್ರಯತ್ನ ಈ ಮುಖಾಂತರ ಸಿಡಿ ಮುಖಾಂತರ ನಡೀತಾ ಇದೆ. ಅದಕ್ಕೆ ಇದು ಬ್ರೇಕ್ ಆಗಲೇಬೇಕು. ಇದರಲ್ಲಿ ರಾಜಕಾರಣ ಬಿಟ್ಟರೆ ಬೇರೆ ಅವ್ರಿಗೆ ಯಾರು ಇಂಡಸ್ಟ್ರಿಯಲಿಸ್ಟ್ ಸಂಬಂಧ ಇಲ್ಲ, ಅಧಿಕಾರಿಗಳ ಸಂಬಂಧ ಇಲ್ಲ. ರಾಜಕಾರಣಿಗಳಿರೋದು ರಾಜಕಾರಣಿಗಳೇ ಅವರೇ ಇದ್ದಾರೆ. ಅವರನ್ನ ಪತ್ತೆ ಹಚ್ಬೇಕಷ್ಟೇ. ಈಗ ತನಿಖೆ ಒತ್ತಾಯ ಮಾಡೋದು ಅಧಿಕಾರಿ. ನಾನು ಹೇಳೋದು ರಾಜಕೀಯವಾಗಿ ಆಗ್ತದೆ. ಒಂದು ಏಜೆನ್ಸಿ ಪೊಲೀಸರ ಅದು ತನಿಖೆ ಮಾಡಿದ್ರೆ ಅದು ನಿಜ ಆಗುತ್ತೆ. ಮಾಡ್ತಾರೆ, ಮಾಡಲೇಬೇಕಾಗ್ತದೆ. ಅವ್ರಿಗೆ ಒತ್ತಾಯ ಮಾಡಬೇಕಾಗ್ತೈತೆ. ಯಾಕಂದ್ರೆ ಈ ರೀತಿ ಆಗಬಾರ್ದು. ಒತ್ತಾಯ ಮಾಡ್ಲೇಬೇಕು. ಹೈಕಮಾಂಡ್ ಕೂಡ ಇದನ್ನ ಗಮನ ಸೆಳೆಯುವಂತ ಪ್ರಯತ್ನ ಆಗ್ಬೇಕು. ಹೇಳಿಲ್ಲ ಅದಕ್ಕೆ ನಾವು ನಿನ್ನೆ ಕೂಡ ಇದು ರಾಜನ್ ಅವ್ರಿಗೆ ನೀವು ಕಂಪ್ಲೇಂಟ್ ಕೊಡಬೇಕಂತ ಕೊಡ್ತಂತ ಇವತ್ತು ಒಪ್ಕೊಂಡಾರ. ಸೊ ತಮಗೆ